ಇನ್ನು ಅನಸೂಯ ನಾಟಕದಲ್ಲಿ ಮಗುವಾಗಿ ಅಭಿನಯಿಸಿದ್ದಂಥ ಉಮೇಶ್ ಸಹೋದರ ರಮೇಶ್ ಈ ಸಂದರ್ಭದಲ್ಲಿ ಟಿವಿ ನೈನ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅನೇಕ ನಾಟಕಗಳಲ್ಲಿ ಉಮೇಶ್ ಅಭಿನಯಿಸಿದ್ದ, ಅಲ್ಲಿಂದ ನಮ್ಮ ಜೀವನ ಶುರುವಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಡೆತಡೆ ಬಂದಾಗ ಭಿಕ್ಷಾಟನೆ ಕೂಡ ಮಾಡಿದ್ವು ಅಂತ ಕಷ್ಟದ ದಿನಗಳನ್ನ ಮೆಲುಕು ಹಾಕಿದ್ದಾರೆ ಅವರ ಸಹೋದರ. ಹಿರಿಯ ನಟ ಉಮೇಶ್ ಅವರ ಏನಿಲ್ಲ ಅಂತಕ್ಕಂಥದ್ದು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿರ್ತಕ್ಕಂಥ ಉಮೇಶ್ ಅವರು. ಸೊ ಅವರ ಸಹೋದರರು MS ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಉಮೇಶ್ ಅವರು ಅಂದರೆ ಕಲಾವಿದರಾಗಿ ಪರಿಚಯ ಆಗಿರೋಂಥದ್ದು ಒಂದು ಕಡೆ, ಬಟ್ ನೀವು ಕಂಡಂಗೆ ಹೇಗೆ ಅವರ ಜರ್ನಿ ಶುರುವಾಯಿತು, ಹೇಗೆ ಈಗ ಈ ಸಂದರ್ಭಕ್ಕೆ ಅವ್ರನ್ನ ಜೊತೆ ದಿನಗಳು, ಬಾಲ್ಯದ ದಿನಗಳು ನೆನಪು ಮಾಡ್ಕೊತೀರಿ? ನಾವೆಲ್ಲ ಹುಟ್ಟು ಕಲಾವಿದರು. ಆ ಹುಟ್ಟು ಕಲಾವಿದರು ಬಾಲ್ಯದಲ್ಲೇ ನಮಗೆ ಕಲೆ ಅನ್ನೋದು ಹುಟ್ಟುಗೋತು. ಕಲ್ಪನಾ ಟಾಕೀಸ್ ಹತ್ರ ಒಂದು KNS ಥಿಯೇಟ್ರ್ ಅಂತಿತ್ತು. ಅಲ್ಲಿ ನನ್ನ ತಮ್ಮ ಪ್ರಪ್ರಭವಾಗಿ ಅನಸೂಯ ನಾಟಕದಲ್ಲಿ ಚಿಕ್ಕ ಮಗುವಾಗಿ ಪಾತ್ರ ಮಾಡ್ದ. ಆಮೇಲೆ ಗುಬ್ಬಿ ಕಂಪ್ನಿಯಲ್ಲಿ ಪ್ರಹ್ಲಾದ, ಇನ್ನೂ ಅನೇಕ ಅಕ್ಮಹಾದೇವಿಲಿ ಅನೇಕ ನಾಟಕದಲ್ಲಿ ಪಾತ್ರ ಮಾಡ್ದ. ಅಲ್ಲಿಂದ ನಮ್ಮ ಜೀವನ ಶುರುವಾಯಿತು. ಮಧ್ಯ ಅಡೆತಡೆಗಳು ಬಂದಾಗ ನಾನು ಅವನು ಇಬ್ಬರು ಮಲ್ಲೇಶ್ವರದಲ್ಲಿ ಭಿಕ್ಷಾನಕ್ಕೆ ಹೋಗ್ತಾಯಿದ್ದು. ಅಲ್ಲಿಂದ ನೆಕ್ಸ್ಟು ಪುಟ್ಟಣ್ಣ ಕಣಗಾಲ್ ಅವರು ಕರೆದರು, ಪಿಕ್ಚರಲ್ಲಿ ಮಾಡಿದ ಮಕ್ಕಳ ರಾಜ್ಯದಲ್ಲಿ. ಆಮೇಲೆ ಅಲ್ಲಿಂದ ಪಿಕ್ಚರದ ಜರ್ನಿ ಶುರುವಾಯಿತು. ಆಮೇಲೆ ನಾನು ರಂಗಭೂಮಿಯಿಂದ ಅಲ್ಲೇ ಇದ್ದಿದ್ದರಿಂದ ಟೆಕ್ನಿಷಿಯನ್ ಆಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೆಲಸ ಸಿಕ್ತು. ಅಲ್ಲೇ ಮಾಡಿಕೊಂಡು ಅಲ್ಲೇ ರಿಟೈರ್ಡ್ ಆದೆ. ಆಮೇಲೆ ದಿನಕ್ಕೆ ರಂಗಭೂಮಿಯಲ್ಲಿ ಇದ್ದಿದ್ದರಿಂದ ಕಷ್ಟ ಸುಖಗಳು ಆಗಿದೆ. ನಮ್ಮನ್ನೆಲ್ಲ ಕಾಪಾಡಿದವರು ಕನ್ನಡ ಜನತೆ. ಅವರು ನಮ್ಮ ಒಂದೊಂದು ತನ್ನೂ ಇವತ್ತು ಜ್ಞಾಪಿಸ್ಕೋತೀವಿ. ಯಾಕೆಂದರೆ ಜೀವನಕ್ಕೆ ಒಂದು ಆಧಾರ ಬೇಕು. ಆದ್ದರಿಂದ ನಮ್ಮ ರಂಗಭೂಮಿ ಜೀವನವೇ ಆಯಿತು. ಅವನು ಹೇಗೋ ಮುಂದೆ ಬಂದು ಒಳ್ಳೆ ನಟನೆ ಎಲ್ಲ ತೋರಿಸಿ ಎಲ್ಲರಿಗೂ ಇದು ಮಾಡಿದ್ರಲ್ಲ. ಏನು ಭಗವಂತ ಏನು ಮಾಡ್ತಾರೋ ಮಾಡಲಿ, ನಮ್ಮ ಜೀವನ ಅಂತೂ ಹಿಂಗಾಯಿತು. ಅವನು ಹೇಳುತ್ತಿದ್ದ ನಿನ್ನ ಆರೋಗ್ಯ ನಾನು ಕೇಳ್ತೀನಿ ಕೊಡು, ನನ್ನ ಆರೋಗ್ಯ ನೀ ಕೇಳು, ಇಬ್ಬರೇ ಕೇಳು ವಯಸ್ಸಾಯಿದ್ರು. ಆದರೆ ಎಲ್ರಿಗೂ ಹೇಳ್ತಿದ್ದ ನಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ, ನಾವು ಇರೋದೇ ಇಬ್ಬರು, ಅಂದರೆ ಅವನ್ನ ಚೆನ್ನಾಗಿ ನೋಡಿದ್ರೆ ಅಂಥ ಸಾಯೋ ಟೈಮ್ನಲ್ಲೂ ಅವನು ಕೇಳಬೇಕಲ್ಲಿ ನಮಗೆ ಇಷ್ಟ ಆಯಿತು. ಏನು ಭಗವಂತ ಯಾಕೆ ಈ ಕಷ್ಟ ಹುಡ್ತಾಗಲಿಲ್ಲ, ಸಾಯೋರು ಇದೇ ಕಷ್ಟ ಕೊಡ್ತಾ ಇದ್ದೀರಲ್ಲ ಅಂತ ಭಗವಂತ ನನ್ನ ಎಷ್ಟೋ ಪ್ರಾರ್ಥಿಸಿತು. ನೆನ್ನೆ ಮಾತಾಡೋಕ್ಕಾಗಲಿಲ್ಲ ಅವನಿಗೆ, ಕೊನೆ ಉಸಿರು. ಇದು ಅಂದರೆ ಅವರ ಬಾಲ್ಯದ ದಿನಗಳನ್ನು ನೆನ್ನಿರ್ತಕ್ಕಂತಹ MS ಉಮೇಶ್ ಅವರ ಸಹೋದರ ರಮೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.